ರಾಜ್ಯ ಸರ್ಕಾರದಲ್ಲಿ ಮತ್ತೊಂದು ಹಗರಣ ಬಟ ಬಯಲಾಗಿದೆ. ಎಸ್ಸಿ ಎಸ್ಟಿ ಶಿಕ್ಷಣ ಸಂಸ್ಥೆಗಳಿಗೆ ನಿಯಮ ಮೀರಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದು ಹೋಗಿದೆ. ರಾಜ್ಯ ಸರ್ಕಾರದಲ್ಲಿ ನಡೆದಿರುವಂತಹ ಮತ್ತೊಂದು ಹಗರಣ ಈಗ ಬಯಲಾಗಿರುವಂಥದ್ದು. ಒಂದೇ ಶಿಕ್ಷಣ ಸಂಸ್ಥೆಗೆ ಕೋಟಿ ಕೋಟಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಎರಡೆರಡು ಬಾರಿ ನಿಯಮವನ್ನ ಮೀರಿ ಒಂದೇ ಶಿಕ್ಷಣ ಸಂಸ್ಥೆಗೆ ಹಣವನ್ನ ಬಿಡುಗಡೆ ಮಾಡಲಾಗಿದೆ. 50 ಲಕ್ಷಕ್ಕಿಂತ ಹೆಚ್ಚಿನ ಹಣ ನೀಡೋದಕ್ಕೆ ಆರ್ಥಿಕ ಇಲಾಖೆಯ ಪರ್ಮಿಷನ್ ಅಂದ್ರೆ ಅನುಮತಿ ಬೇಕಾಗುತ್ತೆ. ಇನ್ನು ಒಂದು ಸಂಸ್ಥೆಗೆ ಒಂದು ಬಾರಿ ಮಾತ್ರ ಹಣವನ್ನ ನೀಡೋದಕ್ಕೆ ಅವಕಾಶ ಇದೆ. ಆದರೆ ಇಲ್ಲಿ ಎಸ್ಸಿ ಎಸ್ಟಿ ಶಿಕ್ಷಣ ಸಂಸ್ಥೆಗೆ ಎರಡೆರಡು ಬಾರಿ ನಿಯಮ ಮೀರಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳ ವರದಿಯನ್ನ ಆಧರಿಸಿ ಹಣವನ್ನ ನೀಡಬೇಕು. ಇನ್ನು ಸಚಿವರು ಕೂಡ ಖುದ್ದಾಗಿ ಪಟ್ಟಿಯನ್ನ ರೆಡಿ ಮಾಡಿ ಹಣವನ್ನ ನೀಡಿದ್ದಾರೆ. ಸುಮಾರು 75ರಿಂದ 80 ಕೋಟಿ ರೂಪಾಯಿನಷ್ಟು ಅಕ್ರಮ ನಡೆದಿದೆ ಅಂತ ಹೇಳಲಾಗಿರುವಂಥದ್ದು. ದಾಖಲೆ ಸಹಿತ ಈ ಒಂದು ಹಗರಣ ಈಗ ಬಟ ಬಯಲಾಗಿದೆ. ಈಗಾಗಲೇ ವಾಲ್ಮೀಕಿ ಮತ್ತು ಮೂಡಾ ಹಗರಣದಿಂದ ಸರ್ಕಾರ ಯಾವ ರೀತಿ ಪರಿತಪಿಸ್ತಾ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವ ವಿಚಾರ. ಮೂಡಾ ಟೆನ್ಷನ್ ಅಂತೂ ಸಿಎಂನವರಿಗೆ ಇನ್ನೂ ಕೂಡ ಇಲ್ಲದೇ ಇಲ್ಲ. ವಾಲ್ಮೀಕಿ ಹಗರಣದ ತನಿಖೆ ಕೂಡ ನಡೀತಾ ಇದೆ. ಮೊನ್ನೆ ಅಷ್ಟೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿರುವಂಥದ್ದು. ಈ ಎರಡು ಹಗರಣಗಳು ಹೆಚ್ಚಾಗಿ ಸದ್ದು ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲೇ ಈಗ ಮತ್ತೊಂದು ಹಗರಣ ಬಟ ಬಯಲಾಗಿರುವಂಥದ್ದು. ಲಂಚವನ್ನು ಪಡೆಯತಕ್ಕಂಥ ಒಂದು ವ್ಯವಸ್ಥೆ. ಹಣಕಾಸು ಇಲಾಖೆಯ ಪ್ರಸ್ತಾವನೆಗೆ ಸಲ್ಲಿಸ್ತಕ್ಕಂಥದ್ದು ಮತ್ತು ಅಭಿಪ್ರಾಯವನ್ನು ಪಡೆದು ಅದು ಪರ್ಮಿಷನ್ ತಗೊಂಡು ಹಣಕಾಸನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಒಂದು ನಿಯಮ. ಆದರೆ ಇಲ್ಲಿ ಸಾಕಷ್ಟು ಒಂದು ಅಕ್ರಮಗಳಾಗಿರ್ತಕ್ಕಂಥ ನೋಡ್ತೀವಿ. ಈ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಅಕ್ರಮವಾಗಿ ಹಣಕಾಸನ್ನ ಬಿಡುಗಡೆ ಮಾಡತಕ್ಕಂಥದ್ದು ನೋಡ್ಬೋದು. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ತಂದು ಕೊಟ್ಟಿದ್ದೀನಿ. ಇದರಲ್ಲಿ ಒಟ್ಟು 4 ಆದೇಶಗಳನ್ನು ಮಾಡುತ್ತೆ ಸರ್ಕಾರ. ಫೆಬ್ರವರಿಯಿಂದ ಹಿಡಿದು ಇದುವರೆಗೂ 4 ಆದೇಶ. ಮತ್ತು ಮೊನ್ನೆ ಸಚಿವರು ಈ ವಿಚಾರದಲ್ಲಿ ಅವರೇ ಒಂದು ಖುದ್ದಾಗಿ ವಿಶೇಷ ಪ್ರಕರಣದ ಅಡಿಯಲ್ಲಿ ಅಂತೇಳಿ ಆದೇಶ ಮಾಡಿಬಿಡ್ತಾರೆ. ಆದೇಶ ಮಾಡಿ 50 ಕೋಟಿ 50 ಲಕ್ಷ ಹಣವನ್ನು ಬಿಡುಗಡೆ ಮಾಡಿ ಅಂತ ಹೇಳ್ತಾರೆ. ಈ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಸರ್ಕಾರದ ನಡವಳಿಕೆಗಳಾಗಲಿ, ಆರ್ಥಿಕ ಇಲಾಖೆಯ ಅಭಿಪ್ರಾಯ ಆಗಲಿ ಅಥವಾ ಆರ್ಥಿಕ ಇಲಾಖೆಯ ಒಂದು ಪರ್ಮಿಷನ್ ಇಲ್ಲದೆ ನೇರವಾಗಿ ಇವರೇನೇ ಅಧಿಕಾರಿಗಳಿಗೆ ಸೂಚನೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಒಂದು ಆದೇಶವನ್ನು ಹೊರಡಿಸ್ತಾರೆ. ಇಲ್ಲಿ ಆದೇಶವನ್ನು ಹೊರದಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಒಟ್ಟು 127 ಸಂಘ ಸಂಸ್ಥೆಗಳಿಗೆ ಕರ್ನಾಟಕದಲ್ಲಿ ಧನ ಸಹಾಯ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ಒಂದು ಆದೇಶವನ್ನು ಮಾಡ್ತಾರೆ. ಈ ಒಂದು ಇದರಲ್ಲಿ ಆಲ್ರೆಡಿ 28 ಲಕ್ಷ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ನಾವು ನೋಡಿದ್ವು. ಬಟ್ ಇಲ್ಲಿ ಸರ್ಕಾರದ ಅಧಿಕಾರಿಗಳು ಏನು ಅಂಡರ್ ಸೆಕ್ರೆಟರಿ 1 ನರಸಿಂಹಮೂರ್ತಿ ಇರ್ತಕ್ಕಂಥ ಏನು ಅಧಿಕಾರಿ ಇದ್ದಾರೆ, ಇವರು ಸರ್ವೇ ಸಾಮಾನ್ಯವಾಗಿ ಅಧೀನ ಕಾರ್ಯದರ್ಶಿಗಳು ಮಾನ್ಯ ಗಣತಂತ್ರ ರಾಜ್ಯಪಾಲರ ಹೆಸರಿನಲ್ಲಿ ಸಹಿಯನ್ನಾಗ್ತಕ್ಕಂಥ ಒಂದು ಅಧಿಕಾರವನ್ನು ಪಡೆದಿರ್ತಾರೆ. ಇವರುಗಳು ಯಾವುದೇ ಒಂದು ನೋಟಲ್ಲಿ ಅಥವಾ ಟಿಪ್ಪಣಿಗಳಲ್ಲಿ ಸರ್ಕಾರದ ಒಂದು ಈ ಥರ ನಡವಳಿಕೆಗಳು ಅಥವಾ ನಿಯಮಗಳನ್ನು ಮೆನ್ಷನ್ ಮಾಡಿದ್ರೆ ಬ್ಲೈಂಡಾಗಿ ಹಿರಿಯ ಅಧಿಕಾರಿಗಳಿಗೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾರೆ. ಅವರು ಬ್ಲೈಂಡಾಗಿ ಸೈನ್ ಮಾಡ್ತಕ್ಕಂಥ ಅಂದರೆ ಎಲ್ಲ ವ್ಯವಸ್ಥಿತವಾಗಿರುತ್ತೆ. ಪೂರ್ವಭಾವಿಯಾಗಿ ಯಾವ್ಯಾವ ಸಂಘ ಸಂಸ್ಥೆಗಳು ಎಷ್ಟೆಷ್ಟು ಕೊಡಬೇಕು ಅಂತಕ್ಕಂಥ ಇವೆಲ್ಲ ಸೆಟ್ ಮಾಡ್ಕೊಂಡು ಕಿಕ್ ಬ್ಯಾಕ್ ಅಂತ ಕಾನ್ಸೆಪ್ಟಲ್ಲಿ ಇವರು ಹಣ ಕೊಟ್ಟು ಲಂಚವನ್ನು ಪಡಿತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥ ನೋಡ್ಬೋದು. ಈ ನಿಟ್ಟಿನಲ್ಲಿ ಮೊನ್ನೆ ಒಂದು 22/8 ಕಳೆದ ಆಗಸ್ಟ್ನಲ್ಲಿ ಮಾನ್ಯ ಸಚಿವರು ನೇರವಾಗಿ 50 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಒಂದು ಪ್ರೊಸೀಜರ್ ಲ್ಯಾಪ್ಸ್ ಆಗಿಲ್ಲ, ಫಾಲೋಅಪ್ ಆಗಿಲ್ಲ, ಎಲ್ಲ ಪ್ರೊಸೀಜರ್ ಲ್ಯಾಪ್ಸ್ ಮಾಡ್ತಕ್ಕಂಥದ್ದು. ಇದು ಒಂದು ವಿಚಾರ. ಮತ್ತು ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ವಿಚಾರ ಏನಂತಂದರೆ, ಸರ್ಕಾರದ ನಡವಳಿಕೆಯಲ್ಲಿ ಹೇಳ್ತಾರೆ, ಸರ್ಕಾರದ ಆದೇಶದಲ್ಲಿ ಸರ್ಕಾರದ ಕಾನೂನನ್ನು ಹೇಳ್ತಾರೆ ಅಂದರೆ, ಒಮ್ಮೆ ಯಾವುದೇ ಒಂದು ಸಂಘ ಸಂಸ್ಥೆಗೆ ಹಣವನ್ನು ಮಂಜೂರು ಮಾಡಿದ ನಂತರದಲ್ಲಿ ಆ ಇಡೀ ಲೈಫ್ ಟೈಮ್ಗೆ ಇನ್ನೊಂದ್ಸತಿ ಹಣವನ್ನು ಕೊಡಬಾರ್ದು ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ಇರ್ತಕ್ಕಂಥದ್ದು. ಅದು ಕಾನೂನಿದೆ. ಬಟ್ ಇವ್ರು ಏನು ಮಾಡಿದ್ದಾರೆ, ತುಂಬ ಪ್ರಭಾವಶಾಲಿ ಆದಂತಹ ಸಂಘ ಸಂಸ್ಥೆಗಳು
ಕೆಲವು ಸಂಘ ಸಂಸ್ಥೆಗಳು ಮಾನದಂಡಗಳು ಇರಲ್ಲ, ಅಂಥ ಸಂಘ ಸಂಸ್ಥೆಗಳಿಗೆ ಪದೇ ಪದೇ ರಿಪೀಟೆಡ್ ಆಗಿ 2-3 ಸತಿ ಹಣಕಾಸನ್ನು ಬಿಡುಗಡೆ ಆಗಿರ್ತಕ್ಕಂಥ ನಾವು ನೋಡ್ತೀವಿ. ಇದು ಸಹ ದೊಡ್ಡ ವೈಲೇಷನ್ ಆಗಿರ್ತಕ್ಕಂಥದ್ದು. ಇಲ್ಲೂ ಸಹ ಬಹುಕೋಟಿ ಹಗರಣ ಮಿಸ್ಯೂಸ್ ಆಗಿರ್ತಕ್ಕಂಥದ್ದು, ಬಹುಕೋಟಿ ಹಣ ಮಿಸ್ಯೂಸ್ ಆಗಿರ್ತಕ್ಕಂಥ ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ತಮಗೆ ಸಾಕಷ್ಟು ದಾಖಲೆಗಳನ್ನು ಕೊಟ್ಟಿದ್ದೀನಿ ಮತ್ತು ತಮಗೆ ಕೊಟ್ಟಿರ್ತಕ್ಕಂಥ ದಾಖಲೆಯಲ್ಲಿ ಮಾರ್ಕ್ ಮಾಡಿದ್ದೀನಿ ಯಾವ್ಯಾವ ಸಂಘ ಸಂಸ್ಥೆಗಳಿಗೆ ಕರ್ನಾಟಕದಾದ್ಯಂತ ಪದೇ ಪದೇ ರಿಪೀಟ್ ಮಾಡಿ ಹಣಕಾಸನ್ನು ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಹಣಕಾಸನ್ನು ಬಿಡುಗಡೆ ಮಾಡಿದರೆ, ಸಹಾಯಧನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.